ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾರಿ ಫಾರ್ ದ ಲೇಟ್ ವೀಡಿಯೋಸ್ ಅಂತ ಹೇಳ್ತಾ ಇವತ್ತಿಗೆ ನಮ್ಮ ಚಾನಲಲ್ಲಿ ಯಾವ ರೆಸಿಪಿ ಮಾಡ್ತಾಯಿದ್ದೀವಿ ಅಂತ ನೋಡ್ಕೊಳ್ಳೋಣ. ಸೊ ನೋಡಿದ ತಕ್ಷಣ ಅನ್ಕೊಬೋದು ಫಾರಮ್ ಕೋಳಿ ಸಾಂಬಾರು ಮಾಡ್ತಾಯಿದ್ದೀವಿ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಧನಿಯಾ ಪುಡಿ, ಖಾರದ ಪುಡಿ ತೊಗೊಂಡಿದ್ದೀವಿ. ಹಾಗೆ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಫಾರಮ್ ಕೋಳಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕಾಯಿ ತುರಿ, ಟೊಮೆಟೊ, ಶುಂಠಿ ಹಾಗೆ ಚಕ್ಕೆ ಪುಡಿ. ಈಗ ಇದನ್ನೆಲ್ಲ ಒಂದೊಂದಾಗಿ ರುಬ್ಕೋಬೇಕು. ಧನಿಯಾ ಪುಡಿ ಸಪ್ರೇಟು, ಖಾರದ ಪುಡಿ, ಈರುಳ್ಳಿ ಹಾಗೆ ಈ ಪ್ಲೇಟಲ್ಲಿರುವಂತಹ ಮಿಶ್ರಣನ ಸಪ್ರೇಟಾಗಿ ರುಬ್ಕೊಳ್ಳಿ. ಹಂಗನ್ಬಿಟ್ಟು ಚಿಕನ್ ರುಬ್ಕೊಳ್ಳೋಕೆ ಹೋಗ್ಬಿಡ್ಬೇಡಿ. ಈಗ ಒಂದು ಪ್ಯಾನ್ಗೆ ಈರುಳ್ಳಿನ ಹಾಕ್ಕೊಂಡಿದ್ದೀವಿ. ಈರುಳ್ಳಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಹುರಿದಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ 1 ಸ್ಪೂನ್ ಅರಿಶಿನ ಸಹ ಹಾಕ್ಕೊಂಡಿದ್ದೀವಿ. ಈಗ ಇದಿಷ್ಟನ್ನು ರುಬ್ಕೊಂಬರೋಣ. ನೋಡಿ, ಈಗ ಒಂದೊಂದನ್ನೇ ರುಬ್ಕೊಂಡು ಬಂದಿದ್ದೀವಿ. ಸೊ ಪ್ಲೇಟಲ್ಲಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಸಪ್ರೇಟಾಗಿ ರುಬ್ಬಿದ್ದೀವಿ. ಹಾಗೆ ಈರುಳ್ಳಿ, ಅರಿಶಿನ ಅದನ್ನು ಸಪ್ರೇಟಾಗಿ ರುಬ್ಕೊಂಡಿದ್ದೀವಿ. ಹಾಗೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇದನ್ನು ಕೂಡ ಸಪ್ರೇಟಾಗಿ ರುಬ್ಕೊಂಡಿದ್ದೀವಿ. ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀವಿ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಫಾರಮ್ ಕೋಳಿಯನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ. ರುಬ್ಬಿಟ್ಕೊಂಡಿರೋದು ನೋಡಿಸ್ಬೋದಾಗಿತ್ತು ಫ್ರೆಂಡ್ಸ್, ಆದರೆ ಏನಂದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿಸಿಲ್ಲ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ನ. ಈ ಚಿಕನ್ ಮಿಕ್ಸ್ ಆದಮೇಲೆ ಸೊ 1 ಲೋಟ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೊಳ್ಳಿ. ನೋಡಿ, ಈಗ ಚಿಕನ್ ಅನ್ನೋದು ಬೆಂದಿದೆ. ಈಗ ನಾವು ರುಬ್ಕೊಂಡಿದ್ವಲ್ಲ ಈರುಳ್ಳಿ ಅರಿಶಿನ ಮಿಶ್ರಣ ಏನಿದೆಯೋ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ಥರ ಚಿಕನ್ ಬೇಯಿಸ್ಕೊಂಡು ಈ ಥರ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸೊ ಸಾಂಬಾರನ್ನು ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಲಿಡ್ ಕ್ಲೋಸ್ ಮಾಡ್ಕೊಂಡು ಇದನ್ನು ಬಿಟ್ಬಿಡೋಣ. ನೋಡಿ, ಈಗ ಲಿಡ್ ಓಪನ್ ಮಾಡಿದ್ವಿ. ಇವಾಗ ಖಾರದ ಪುಡಿ ಮಿಶ್ರಣ ಏನಿದೆಯೋ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಖಂಡಿತವಾಗ್ಲೂ ಈ ರೆಸಿಪಿಯನ್ನು ಸೊ ನಿಮ್ಮ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನಿಜವಾಗ್ಲೂ ಈ ಸಾಂಬಾರು ಅನ್ನೋದು ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಹಾಗೆ ಇದಕ್ಕೆ ಧನಿಯಾ ಪುಡಿನ ರುಬ್ಕೊಂಡಿದ್ವಲ್ವ, ಸೊ ಆ ಮಿಶ್ರಣನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಆಗಲೇ ನಾವು ಕಾಯಿ, ಕೊತ್ತಂಬರಿ ಎಲ್ಲನೂ ಸೊ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನೂ ಸಹ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಈ ಟೈಮಲ್ಲಿ ನೀವು ಉಪ್ಪು, ಖಾರ ಹಾಗೆ ನೀರು ಸಾಕಾಗಿಲ್ಲ ಅಂದರೆ ಸೊ ನೀರನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಸಾಂಬಾರು ಎಷ್ಟು ತೆಳ್ಳಗೆ ಬೇಕೋ ಸೊ ನೀವು ಅಷ್ಟು ನೀರು ಹಾಕ್ಕೊಳ್ಳಿ. ಈಗ ಇದಿಷ್ಟನ್ನು ಕುದಿಯಕ್ಕೆ ಬಿಡಬೇಕು. ನೋಡಿ, ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಹಾಗೆ ಚಿಕನಲ್ಲಿ ಮಸಾಲ ಅನ್ನೋದೆಲ್ಲ ಚೆನ್ನಾಗಿ ಇಟ್ಕೊಂಡಿದೆ. ಸಾಂಬಾರು ಕೂಡ ಪ್ರಿಪೇರ್ ಆಗಿದೆ. ಹಾಗೆ ಫಾರಮ್ ಕೋಳಿದು ಮೊಟ್ಟೆ ಫ್ರೈ ಯಾರಿಗೆಲ್ಲ ಬೇಕೋ ಅವರು ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಈಗ ಸಾಂಬಾರನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀವಿ. ಇನ್ನು ಈ ಥರ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ಕೊಳ್ತಾ ಇವತ್ತು ಈ ವಿಡಿಯೋನ ಇಲ್ಲಿಗೆ